Hi friends, in this video I will explain the concept of layered approach to the internet software for 7 marks. So in this the layered approach to internet software, it will comes under the main topic of internet protocol. It is shortly known as the IP. So how messages are transferred over the internet. So this transfer process requires the cooperation of all the computers in the system, and therefore software for controlling this process resides on every computer in the internet. Begin by studying the overall structure of this software. ಸೊ ಈಗ ಯಾವುದೇ ನಾವು ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಸ್ಗೆ ಒಂದು ಮೆಸೇಜ್ ಕಳಿಸ್ಬೇಕು, ಒಂದು ಏನಾದರೂ ಇನ್ಫಾರ್ಮೇಷನ್ ಪಾಸ್ ಮಾಡಬೇಕು ಅಂತಂದರೆ, ಸೊ ದ ಮಿಷಿನ್ಸ್ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್, ದೇ ನೀಡ್ ಟು ಕೋಆಪ್ರೇಟ್. ಏನೋ ರೌಟರ್ಸು, ಗೇಟ್ವೇಸು, ಸ್ವಿಚಸ್ಸು ನಾವು ಕಳಿಸಿರೋಂಥ ಮೆಸೇಜಸ್ನ ಅವು ಫಾರ್ವರ್ಡ್ ಮಾಡಬೇಕು, ಆರ್ ಮೇ ಬಿ ಟ್ರಾನ್ಸ್ಮಿಷನ್ ಮಾಡಬೇಕು. ಸೊ ವಿ ರಿಕ್ವೈರ್ ಫಾರ್ ದಟ್ ಅಂಡ್ ಆಲ್ ಇಂಟರ್ನೆಟ್ ದ ಪ್ರೋಟೋಕಾಲ್ಸ್ ಇಟ್ ಹ್ಯಾಸ್ ಬಿನ್ ರಿಕ್ವೈರ್ಡ್. The layered approach to the internet software. A principal task of networking software is to provide the infrastructure required for transferring message from one machine to the another. ಸೊ ಈಗ ನಮಗೆ ಇಂಟರ್ನೆಟ್ ನೆಟ್ವರ್ಕಿಂಗ್ ಸಾಫ್ಟ್ವೇರ್ ಬೇಕು, ಒಂದು ಮಿಷಿನಿಂದ ಇನ್ನೊಂದು ಮಿಷಿನ್ಗೆ ಟ್ರಾನ್ಸ್ಫರ್ ಮಾಡೋಕ್ಕೆ. ಸೊ ಇನ್ ದ ಇಂಟರ್ನೆಟ್ ದಿಸ್ ಮೆಸೇಜ್ ಪಾಸಿಂಗ್ ಆಕ್ಟಿವಿಟಿ ಇಸ್ ಅಕಾಂಪ್ಲಿಷ್ಡ್ ಬೈ ಮೀನ್ಸ್ ಆಫ್ ಹೈರಾರ್ಕಿ ಆಫ್ ದ ಸಾಫ್ಟ್ವೇರ್ ಯೂನಿಟ್ಸ್. ಸೊ ಈ ಥರ ಎಲ್ಲನೂ ಟ್ರಾನ್ಸ್ಮಿಷನ್ ಮಾಡೋಕ್ಕೆ ನಮಗೆ ಸಾಫ್ಟ್ವೇರ್ ಯೂನಿಟ್ಸ್ ಹೆಲ್ಪ್ ಆಗುತ್ತೆ. So which performs a task of analogous to those would be performed by if you are send the gift in a package from west coast of United States to a friend on the east coast of the other state or maybe other location. So ನಾನು ಇಲ್ಲೊಂದು ಎಕ್ಸಾಂಪಲ್ ತಗೊತಾ ಇದ್ದೀನಿ. ಈಸ್ಟ್ ಕೋಸ್ಟ್ ವೆಸ್ಟ್ ಇಂದ ಅಂಡ್ ದೆನ್ ನಾವು ವೆಸ್ಟ್ ಕೋಸ್ಟ್ಗೆ ಕಳಿಸ್ತಾ ಇದ್ದೀವಿ ಯಾವುದೋ ಒಂದು ದ ಪ್ಯಾಕೇಜ್ ಆರ್ ಮೇ ಬಿ ದ ಆರ್ಡರ್. ಸೊ ಈಗ ನಮಗೆ ಅದರಲ್ಲಿ ಎಷ್ಟೊಂದು ಸ್ಟೆಪ್ಸ್ ಬರುತ್ತೆ. ಸೊ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಯಾವುದೇ ಒಂದು ಪ್ರಾಡಕ್ಟ್ನ ನಾವು ಒಂದು ಲೊಕೇಶನ್ ಇನ್ನೊಂದು ಕಳಿಸ್ಬೇಕು ಅಂತಂದರೆ ಫಸ್ಟು ನಾವು ಪ್ಯಾಕೇಜ್ನ ಏನು ಪ್ರಾಡಕ್ಟ್ ಅಂತ ಹೇಳ್ಬಿಟ್ಟು ಅದನ್ನು ಪ್ಯಾಕ್ ಮಾಡ್ತೀವಿ. ಪ್ಯಾಕ್ ಮಾಡಿದ್ಮೇಲೆ ಡೆಸ್ಟಿನೇಷನ್ ಅಡ್ರೆಸ್ ಬರಿತೀವಿ. ಅದನ್ನು ವಿಲ್ ಗೋ ಅಂಡ್ ದೆನ್ ಡಂಪ್ ಇಟ್ ಇನ್ ದಿ ಪೋಸ್ಟಲ್ ಬಾಕ್ಸೋ ಅಥವಾ ಕೊರಿಯರ್ ಆಫೀಸ್ಗೋ ನಾವು ಡಂಪ್ ಮಾಡ್ತೀವಿ. ಸೊ ಅಗೈನ್ ಅದು ಅವ್ರೇನು ಮಾಡ್ತಾರೆ, ದೇ ವಿಲ್ ಬಿ ಕಲೆಕ್ಟಿಂಗ್ ಆನ್ ಟು ದ ರಿಲೇಟೆಡ್ ದ ರೀಜನ್ಸು ಅಥವಾ ಡಿಸ್ಟ್ರಿಕ್ಸು. ಸೊ ದೇ ವಿಲ್ ಬಿ ಸೆಗ್ರಿಗೇಟ್ ಆ್ಯಂಡ್ ದೆನ್ ಫ್ರಮ್ ದಟ್ ದ ಕರೆಸ್ಪಾಂಡಿಂಗ್ ಲೊಕೇಶನ್ ಅದ ಅದರ್ ಲೊಕೇಶನ್ಸ್ ಮೈನ್ ಹಬ್ಬಿಗೆ ಹೋಗುತ್ತೆ, ಮೈನ್ ಹಬ್ಬಿಂದ ಸಬ್ ಹಬ್ಗೆ ಹೋಗುತ್ತೆ ಆ್ಯಂಡ್ ದೆನ್ ಫೈನಲ್ ಪ್ರಾಡಕ್ಟ್ ಇಟ್ ಹ್ಯಾಸ್ ಬಿನ್ ಡಿಲಿವರ್ಡ್ ಟು ದ ಕಸ್ಟಮರ್. ಸೊ ಸಿಮಿಲರ್ಲಿ ಈಗ ನಮಗೆ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ಫಸ್ಟ್ ರ್ಯಾಪ್ ದಿ ಗಿಫ್ಟ್ ಆಸ್ ಎ ಪ್ಯಾಕೇಜ್ ಅಂಡ್ ರೈಟ್ ದ ಅಪ್ರೋಪ್ರಿಯೇಟ್ ಅಡ್ರೆಸ್ ಆನ್ ದ ಔಟ್ಸೈಡ್ ಆಫ್ ದ ಪ್ಯಾಕೇಜ್. Then take the package to a shipping company such as US Postal Service. ಸೊ ಫಸ್ಟ್ ಪ್ಯಾಕ್ ಮಾಡ್ತಾ ಇದ್ದಾರೆ ಆ್ಯಂಡ್ ದೆನ್ ಶಿಪ್ಪಿಂಗ್ ಕಂಪನಿಗೆ ಪ್ಯಾಕೇಜ್ನ ಡೆಲಿವರ್ ಮಾಡ್ತಾ ಇದ್ದಾರೆ ಪೋಸ್ಟಲ್ ಸರ್ವಿಸು. ದ ಶಿಪ್ಪಿಂಗ್ ಕಂಪನಿ ಮೈಟ್ ಪ್ಲೇಸ್ ದ ಪ್ಯಾಕೇಜ್ ಅಲಾಂಗ್ ವಿತ್ ಅದರ್ ಇನ್ ಎ ಲಾರ್ಜ್ ಕಂಟೈನರ್ ಆ್ಯಂಡ್ ಡೆಲಿವರ್ ದ ಕಂಟೈನರ್ ಟು ದ ಏರ್ಲೈನ್ ಹೂಸ್ ಸರ್ವಿಸಸ್ ಇಟ್ ಹ್ಯಾಸ್ ಬಿನ್ ಕಾಂಟ್ರಾಕ್ಟೆಡ್. ಸೊ ದಿಸ್ ಇಸ್ ವಾಟ್ ಒಂದು ಸಿಂಪಲ್ ದ ಮೆಕ್ಯಾನಿಸಮ್ ಎಕ್ಸಾಂಪಲ್ ತಗೊಂಡಿದ್ದಾರೆ. ಸೊ ಫಸ್ಟ್ ಏನು ಮಾಡ್ತಾರೆ, ಪ್ಯಾಕೇಜ್ ಶಿಪ್ಪಿಂಗ್ ಎಕ್ಸಾಂಪಲು. ಸೊ ಪ್ರಿಪೇರ್ಸ್ ದ ಪ್ಯಾಕೇಜ್ ಫಾರ್ ಶಿಪ್ಪಿಂಗ್. ನನ್ನ ರಿಕ್ವೈರ್ಮೆಂಟ್ ಪ್ರಕಾರ ನಾನು ಪ್ಯಾಕೇಜ್ ಮಾಡ್ತೀನಿ ಆ್ಯಂಡ್ ದೆನ್ ಐ ವಿಲ್ ಬಿ ರೈಟಿಂಗ್ ಆನ್ ಟು ದ ಡೆಸ್ಟಿನೇಷನ್ ಅಡ್ರೆಸ್. ಪ್ಲೇಸಸ್ ದ ಪ್ಯಾಕೇಜ್ ಇನ್ ದ ಕಂಟೈನರ್ ಫಾರ್ ಏರ್ಲೈನ್. ಸೊ ಶಿಪ್ಪಿಂಗ್ ಕಂಪನಿ ಯಾವ್ದಾವ್ದು ಅವೈಲಬಿಲಿಟಿ ಇರುತ್ತೋ ಅದಕ್ಕೆ ನಾನು ಡೆಲಿವರ್ ಮಾಡ್ತೀನಿ ಅಥವಾ ನಾನು ಹ್ಯಾಂಡ್ ಓವರ್ ಮಾಡ್ತೀನಿ. ಅವ್ರು ಏನು ಮಾಡ್ತಾರೆ, ಸೊ ಪ್ಲೇಸ್ ನಮ್ದು ಎಷ್ಟೊಂದು ಪ್ಯಾಕೇಜಸ್ಸು ನಮ್ಮ ಥರ ಇರೋಂಥ ಪ್ಯಾಕೇಜಸ್ನ ಒಂದು ಕಂಟೈನರಲ್ಲಿ ಹಾಕ್ತಾರೆ ಆ್ಯಂಡ್ ದೆನ್ ಪ್ಲೇಸಸ್ ದ ಕಂಟೈನರ್ ಇನ್ ಏರೋಪ್ಲೇನ್. ಸೊ ಇಲ್ಲಿ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಏನು ತೊಗೊತಾ ಇದ್ದಾರೆ ಅಂದರೆ ಏರ್ಲೈನ್ ಟ್ರಾನ್ಸ್ಮಿಷನ್. ನೇವಿ ಬರುತ್ತೆ, ರೋಡ್ ಬರುತ್ತೆ. ಸೊ ಇಯರ್ ಕಾನ್ಸಂಟ್ರೇಷನ್ ವಿತ್ ರೆಸ್ಪೆಕ್ಟ್ ದ ಏರ್ಲೈನ್. ಸೊ ಏರ್ಲೈನಿಂದ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಟ್ರಾನ್ಸ್ಫರ್ ದ ಕಂಟೆಂಟ್ ಅನದರ್ ಏರೋಪ್ಲೇನ್. ಈಗ ಡೈರೆಕ್ಟಾಗಿ ನಮಗೆ ಸೋರ್ಸಿಂದ ಡೆಸ್ಟಿನೇಷನ್ಗೆ ಡೈರೆಕ್ಟ್ ಪ್ಲೇನ್ಸ್ ಇರಲ್ಲ. ಸೊ ಇಂಟರ್ಮೀಡಿಯೇಟ್ಸ್ ಇರ್ತವೆ, ಇಂಟರ್ಮೀಡಿಯೇಟ್ ಸ್ಟಾಪ್ಸು ದ ಕಂಟೈನರ್ ಟ್ರಾನ್ಸ್ಫರ್ ಆಗುತ್ತೆ ಆ್ಯಂಡ್ ದೆನ್ ಡೆಸ್ಟಿನೇಷನ್ ಲೊಕೇಶನ್ಸ್ಗೆ ದ ಏರ್ಲೈನು ಎಲ್ಲಿ ನಮಗೆ ಲೊಕೇಶನ್ ಅವೈಲಬಿಲಿಟಿ ಇರುತ್ತೋ ಅಲ್ಲಿಗೆ ರೀಚ್ ಆಗುತ್ತೆ ಆ್ಯಂಡ್ ದೆನ್ ಥ್ರೂ ದ ಸೆವರಲ್ ದ ಶಿಪ್ಪಿಂಗ್ ಕಂಪನೀಸ್ ಆರ್ maybe cargo companies are present. So they will be collect these the package and then it has been delivered to the destination address. ಸೊ ಇದು ಒಂದು ಸಿಂಪಲ್ ಎಕ್ಸಾಂಪಲ್, ಸೋರ್ಸ್ ಇಂದ ಡೆಸ್ಟಿನೇಷನ್ಗೆ ಥ್ರೂ ದ ಏರ್ಲೈನ್ಸ್ ಅಲ್ಲಿ ಟ್ರಾನ್ಸ್ಮಿಷನ್ ಹೇಗಾಗುತ್ತೆ ಅನ್ನೋದು ಎಕ್ಸಾಂಪಲ್ ತಗೊಂಡು. ಸೊ ಸಿಮಿಲರ್ಲಿ ವಿ ಆರ್ ಗೋಯಿಂಗ್ ಟು ಅಪ್ಲೈಂಗ್ those concepts in a computer networks. The transportation of gift would be carried out by 3 levels of hierarchy: the user level, the shipping company and then airline. So each level uses the next lower level as an abstract tool. So ಈಗ shipping company ಇದು lower level tools use ಮಾಡ್ತು, airline company ಇದು lower level, shipping company user level. So that indication has been uses the abstract tool.
So each level in the hierarchy has represents of both origin and the destination, with the representative at the destination tending to do reverse their counterparts of a origin. The four layers are known as the application layer, transport layer, network layer and then link layer. So ಈಗ ನಾವು ಎಕ್ಸಾಂಪಲ್ ದ ಪ್ಯಾಕೇಜ್ ನ ತಗೊಂಡಿದ್ದೀವಿ. ಅದೇ ತರ ನಾವು ಇಂಟರ್ಮೀಡಿಯೇಟ್ ಸಾಫ್ಟ್ವೇರ್ಸ್ ಲೇಯರ್ಸ್ ಯಾವ ತರ ಇರುತ್ತೆ ಅಂದ್ರೆ ಅಪ್ಲಿಕೇಶನ್, ಟ್ರಾನ್ಸ್ಪೋರ್ಟ್, ನೆಟ್ವರ್ಕ್ ಮತ್ತೆ ಲಿಂಕ್. ಸೊ ಈಗ ಅಪ್ಲಿಕೇಶನ್ಸ್ ಅಲ್ಲಿ ಏನೋ ನಾನು ಫೈಲು ಅಥವಾ ಆಡಿಯೋ, ವಿಡಿಯೋ, ರಿಯಲ್ ಟೈಮು ಅಂಡ್ ದೆನ್ ವಾಟ್ ಲೈವ್ ಬ್ರಾಡ್ಕಾಸ್ಟಿಂಗು, STP. ಸೊ ದೀಸ್ ಆರ್ ದ ಅಪ್ಲಿಕೇಶನ್, ಫ್ಯೂ ಅಪ್ಲಿಕೇಶನ್ಸ್ ನಾನು ಯೂಸ್ ಮಾಡ್ತೀನಿ. ಸೊ ಆ ಅಪ್ಲಿಕೇಶನ್ ಇಂದ ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಮೂವ್ ಆಗುತ್ತೆ. TCP ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಮತ್ತೆ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲ್ ಯೂಸ್ ಮಾಡ್ಕೊಂಡು ಟ್ರಾನ್ಸ್ಮಿಷನ್ ಆಗುತ್ತೆ. ಅಂಡ್ ದೆನ್ ನೆಟ್ವರ್ಕ್, ಈಗ ನೆಟ್ವರ್ಕ್ ಅಂತ ತಗೊಂಡಾಗ ವಿತಿನ್ ದ ಕಂಟ್ರಿ ಆರ್ ಮೇ ಬಿ ವಿತಿನ್ ಆರ್ಗನೈಸೇಷನ್ ವಿಲ್ ಬಿ ಹ್ಯಾವಿಂಗ್ ಸೆವೆರಲ್ ದ ಸಬ್ ನೋಡ್ಸ್, ಸ್ವಿಚಸ್, ಹಬ್ಸ್, ರೌಟರ್ಸ್ ಇರುತ್ತೆ. ಸೊ ಫ್ರಮ್ ದಟ್ ಇಟ್ ಈಸ್ ಗೋಯಿಂಗ್ ಟು ಎಸ್ಟಾಬ್ಲಿಷಿಂಗ್ ದ ವಾಟ್ ಶಾರ್ಟೆಸ್ಟ್ ಪಾತ್ through the links. A message typically originates in application layer. From there is a passed down to the transport layer, network layer and is prepared for transmission, and finally it is transmitted by a link layer. Andre physical transmission, wireless connectivity, wired connectivity irutte. So through that it is going to transmit. The message is received by the link layer at the destination and passes back to the hierarchy until it has been delivered to the application layer at the message destination. So ಇದೆಲ್ಲ ಏನು ಅಂತಂದ್ರೆ ಸೆಂಡರ್ ಇಂದ ನಮಗೆ ಆಗಂತ ಆಕ್ಟಿವಿಟೀಸ್ನ ಇಲ್ಲಿ ತೋರಿಸಿದ್ವಿ. ಅದೇ ಥರ ನಮಗೆ ರಿಸೀವರ್ ಅಲ್ಲಿ ಫಸ್ಟ್ ಲಿಂಕ್ ಲೇಯರ್ಗೆ ಹೋಗುತ್ತೆ, ಆಮೇಲೆ ಅಲ್ಲಿಂದ ನೆಟ್ವರ್ಕ್ ಲೇಯರು ಅಂಡ್ ದೆನ್ ಟ್ರಾನ್ಸ್ಪೋರ್ಟ್ ಲೇಯರು ಅಂಡ್ ದೆನ್ ಫೈನಲಿ ನಮಗೆ ಅಪ್ಲಿಕೇಶನ್ಸ್ ಲೇಯರ್ಗೆ ರೀಚ್ ಆಗುತ್ತೆ. ಆವಾಗ ದ ಯೂಸರ್ ಕ್ಯಾನ್ ರೀಡ್ ದ ಕಂಟೆಂಟ್ಸ್. ಲೆಟ್ ಅಸ್ ಇನ್ವೆಸ್ಟಿಗೇಟ್ this process more thoroughly by tracing the message as it finds its way through the system. Begin with the application layer. ಸೊ ಈಗ ನಮಗೆ ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ, ಫ್ಲೋಯಿಂಗ್ ಎ ಮೆಸೇಜ್ ಥ್ರೂ ಎ ಇಂಟರ್ನೆಟ್. ಯಾವ ಥರ ಮೆಸೇಜ್ ಫ್ಲೋ ಆಗುತ್ತೆ. So application prepares a message and provides a destination address by the user. So transport layer chops the message into the packets. So ಈಗ ನಮಗೆ ಬ್ಯಾಂಡ್ ವಿಡ್ತ್ ಅಥವಾ ಅದು ಈ ಸೈಜ್ ಆಫ್ ಎ ಡೇಟಾ ಏನಾದರೂ ಜಾಸ್ತಿ ಇತ್ತು ಅಂತಂದ್ರೆ ಇಟ್ ಈಸ್ ಗೋಯಿಂಗ್ ಟು ಚಾಪ್ ದ ಪ್ಯಾಕೆಟ್ಸ್ ಆರ್ ಮೇ ಬಿ ಸೆಗ್ಮೆಂಟ್ಸ್. ಅಸೈನ್ಸ್ ದ ಇಂಟರ್ಮೀಡಿಯೇಟ್ ಅಡ್ರೆಸ್ ಟು ದ ಈಚ್ ಪ್ಯಾಕೆಟ್. ಸೊ ಈಗ ಎಷ್ಟೊಂದು ನಮಗೆ ನೆಟ್ವರ್ಕಿಂಗ್ ಲೇಯರ್ಲಿ ಸೊ ಇದು ಏನಾಗುತ್ತೆ ಅಂದರೆ ಪ್ಯಾಕೆಟ್ ಕನ್ವರ್ಷನ್ ಆಗುತ್ತೆ. ಸೊ ಇಂಡಿವಿಜುವಲ್ ಲೇಯರ್ಸ್ ಅಲ್ಲಿ ಡೇಟಾ ಫಾರ್ಮೆಟ್ ಇಟ್ ಇಸ್ ಡಿಫರ್. ಸೊ ಟ್ರಾನ್ಸ್ಫರ್ ದ ಪ್ಯಾಕೆಟ್ ಟು ದ ಲಿಂಕ್ ಲೇಯರ್ ಅಂಡ್ ದೆನ್ ಲಿಂಕ್ ಲೇಯರ್ ಇಂದ ವಾಟ್ ಇಟ್ ಈಸ್ ಗೋಯಿಂಗ್ ಟು ಇಂಟರ್ಮೀಡಿಯೇಟ್ ಸ್ಟಾಪ್ಸ್ ಇರುತ್ತೆ. ಲೈಕ್ ನಮಗೆ ಡೈರೆಕ್ಟ್ ಪಾತ್ ಇರಲ್ಲ. ಸೊ ಎಷ್ಟೊಂದು ಇಂಟರ್ಮೀಡಿಯೇಟರ್ ಬ್ಯಾಕಲ್ಸು ಅಥವಾ ಗೇಟ್ವೇಸ್ ಇರುತ್ತೆ. ಸೊ ಥ್ರೂ ದಟ್ ಇಟ್ ಈಸ್ ಗೋಯಿಂಗ್ ಟು ಪಾಸಸ್ ಅಂಡ್ ದೆನ್ ಫೈನಲಿ ಇದೆಲ್ಲ ನಮಗೆ ಬ್ಯಾಕಲ್ಸು ಅಂಡ್ ದೆನ್ ರೌಟರ್ಸು, ಗೇಟ್ವೇಸು, ಸ್ವಿಚಸ್ ಇಂದ ಪಾಸ್ ಆಗಿ ಸೊ ಇಟ್ ವಿಲ್ ಫೈನಲಿ ಇಟ್ ವಿಲ್ ರೀಚ್ ಆನ್ ಟು ದ ಡೆಸ್ಟಿನೇಷನ್, ದ ಲಿಂಕ್ ಲೇಯರ್. ಸೊ ಅಂಡ್ ದೆನ್ ಲಿಂಕ್ ಲೇಯರ್ ರಿಸೀವ್ ಆಗುತ್ತೆ ಅಂಡ್ ದೆನ್ ನೆಟ್ವರ್ಕ್ ಲೇಯರ್ ಡಿಟೆಕ್ಟ್ಸ್ ದಟ್ ಪ್ಯಾಕೆಟ್ ಹ್ಯಾಸ್ ಬಿನ್ ರೀಚ್ ಇಟ್ಸ್ ಫೈನಲ್ ಡೆಸ್ಟಿನೇಷನ್. ಸೊ ಅಂತಂದ್ರೆ ಇಲ್ಲಿ ಟ್ರಿಗರ್ ಆಯಿತು ಅಂತಂದ್ರೆ ದ ನೆಟ್ವರ್ಕ್ ಲೇಯರ್ ಆಕ್ಟಿವೇಟ್ ಆಗುತ್ತೆ ಅಂಡ್ ದೆನ್ ನೆಟ್ವರ್ಕ್ ಲೇಯರ್ ಇಂದ ಒಂದು ಇಂಟಿಮೇಷನ್ ಬಂತು ಅಂತಂದ್ರೆ ಕಲೆಕ್ಟ್ಸ್ ದ ಪ್ಯಾಕೆಟ್ಸ್ ಅಂಡ್ ರಿಸೀವ್ ದ ಮೆಸೇಜ್ by the transport layer. So finally it has been delivered unto the corresponding user. The application layer consists of software units such as client and a server that uses the internet communication to carry out their task. So ಎಲ್ಲ the nodes ಅಲ್ಲಿ ಮತ್ತೆ mobiles ಅಲ್ಲಿ ಆಟೋಮೆಟಿಕಲಿ ಇರುತ್ತೆ, ನಮ್ದೇನು ಎಕ್ಸ್ಟ್ರಾ ಇನ್ಸ್ಟಾಲೇಷನ್ ಮಾಡೋಂಥ ನೆಸೆಸಿಟಿ ಇರೋದಿಲ್ಲ. A software for transmitting file using a FTP. FTP is a file transfer protocol for providing a remote login capabilities using a SSH. Secure shell the protocols have become so common that they are normally considered as utility software. ಸೊ ಇದೆಲ್ಲ ಯುಟಿಲಿಟಿ ಸಾಫ್ಟ್ವೇರ್ ಆಟೋಮೆಟಿಕಲಿ ನಾವು ಈಗ FTP, ಸರ್ಚ್ ಇಂಜಿನ್ಸು ಆ್ಯಂಡ್ ದೆನ್ ಅದು ವಾಟ್ ರಿಯಲ್ ಟೈಮ್ ಕಮ್ಯುನಿಕೇಷನ್ಸು ಇದಕ್ಕೆಲ್ಲ ಆಟೋಮೆಟಿಕಲಿ ಪ್ರೋಟೋಕಾಲ್ಸ್ ಇರುತ್ತೆ, ಯುಟಿಲಿಟಿ ಸಾಫ್ಟ್ವೇರ್ ಆಲ್ರೆಡಿ ಪ್ರೆಸೆಂಟ್ ಇರುತ್ತೆ. So important task of transport layer is to accept a message from application layer and to ensure that the messages are properly formatted for transmission over internet. So ಎಲ್ಲ ಲೇಯರ್ದು ಒಂದು ಸ್ಪೆಸಿಫಿಕ್ ಫಂಕ್ಷನಾಲಿಟಿ ಇರುತ್ತೆ. ಆ ಫಂಕ್ಷನಾಲಿಟಿ ಮೇಲೆ ನಾವು ಕಳಿಸಿರೋಂಥ ಡೇಟಾನ ಸೆಗ್ರಿಗೇಷನ್ ಮಾಡಿ ಟ್ರಾನ್ಸ್ಫರ್ ಮಾಡುತ್ತೆ. This the transport layer divides the long message into small segments which are transmitted over internet as a individual units. So based upon the whatever the packet and data are present, ಅದರ ಮೇಲ್ಗಡೆ ನಮಗೆ ಎಷ್ಟು ಸೆಗ್ಮೆಂಟ್ಸ್ ಆಗಿ ಡಿವೈಡ್ ಮಾಡಬೇಕು ಅಂತ ಸೊ ಟ್ರಾನ್ಸ್ಪೋರ್ಟ್ ಲೇಯರ್ it is going to performs.
The transport layer adds a sequence number to a small segments. It produces that segments can be very similar to the messages destination. ಸೊ ಈ ಸೆಗ್ಮೆಂಟ್ಸ್ ಮಾಡಿರೋಂಥ ಯೂನಿಟ್ಸು ರಿಸೀವರ್ ಹೋದ ತಕ್ಷಣ ಏನಾಗುತ್ತೆ ಅಂದರೆ ಅಸೆಂಬಲ್ ಮಾಡುತ್ತೆ. ಸೊ ದಟ್ ಇಟ್ ಹ್ಯಾಸ್ ಮೆನಿ ಹ್ಯಾಂಡ್ಸ್. ದೀಸ್ ಸೆಗ್ಮೆಂಟ್ಸ್ ಇಸ್ ನೋನ್ ಆಸ್ ಅ ಪ್ಯಾಕೆಟ್ಸ್ ಟು ದ ನೆಟ್ವರ್ಕ್ ಲೇಯರ್. From this point, the packets are treated as individual, unrelated message until they reach the transport layer at the final destination. It is quite possible for a packet related to the common message to follow a different path through the internet. So, ಈಗ ಎಲ್ಲ ಪ್ಯಾಕೆಟ್ಸ್ನು ಎಲ್ಲ ಯೂನಿಟ್ಸ್ನು ಒಂದೇ ಪಾತಲ್ಲಿ ಹೋಗಲ್ಲ. ಸೊ ಈಗ ಏನಾದರೂ ಒಂದು ಪಾತ್ ಏನಾದರೂ ಬಿಸಿ ಇತ್ತು ಅಂತಂದರೆ ಇಟ್ ವಿಲ್ ಟೇಕ್ ಅ ಡೈವರ್ಟ್ ಆಲ್ಟರ್ನೇಟಿವ್ ಪಾತ್ ತಗೊಳುತ್ತೆ and then it will reach the destination. It is a network layer jobs to decide in which direction path should be sent to the each packet along with the packet's path through the internet. So ಈ ಡಿಸಿಷನ್ ಯಾರು ತಗೊಂತಾರೆ ಅಂದರೆ ನೆಟ್ವರ್ಕ್ ಲೇಯರ್. ನೆಟ್ವರ್ಕ್ ಲೇಯರ್ ಅಲ್ಲಿ ನಮಗೆ ಸೇಮ್ ಡೆಸ್ಟಿನೇಷನ್ಗೆ ಎಷ್ಟೊಂದು ಡಿಫ್ರೆಂಟ್ ಪಾತ್ಸ್ ಇರುತ್ತೆ. ಆ ಪಾತನ್ನು ಸೆಲೆಕ್ಟೆಡ್ ಬೈ ಅ ನೆಟ್ವರ್ಕ್ ಲೇಯರ್. The network layer is in charge of maintaining the router's forwarding table and using table to determine direction in which the forwarding packets. And then routers ಒಂದು ಮೇಜರ್ ಅಡ್ವಾಂಟೇಜಸ್ ಅಂತಂದ್ರೆ ಸೊ ರೌಟರ್ ನಮಗೆ ರೌಟಿಂಗ್ ಟೇಬಲ್ ನ ಮೇಂಟೈನ್ ಮಾಡುತ್ತೆ. ರೌಟಿಂಗ್ ಟೇಬಲ್ ಅಂತಂದ್ರೆ ಇಟ್ ಇಸ್ ಪಾತ್. ಇನ್ ಕೇಸ್ ಎಲ್ಲಾದ್ರೂ ಮಿಡ್ಲಲ್ಲಿ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದ್ರೆ ಸೊ ಮತ್ತೆ ಇದು ಸೆಂಡರ್ಗೆ ಬರೋದಿಲ್ಲ. ಸೊ ಬಿಟ್ವೀನ್ ವೇರ್ ಎವರ್ ಇಟ್ ಹ್ಯಾಸ್ ಬಿನ್ ಸ್ಟಾಪ್ಡ್ ಅಲ್ಲಿಂದನೇ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಆಲ್ರೆಡಿ ದ ಈಚ್ ಅಂಡ್ ಇಂಡಿವಿಜುವಲ್ ರೌಟರ್ಸ್ ಇನ್ ದ ಪಾತ್ ದೇ ವಿಲ್ ಬಿ ಹ್ಯಾವಿಂಗ್ ದ ರೌಟಿಂಗ್ ಟೇಬಲ್ ಆರ್ ಮೇ ಬಿ ಫಾರ್ವರ್ಡಿಂಗ್ ಟೇಬಲ್ಸ್ ಇರುತ್ತೆ. The link layer at the router is in charge of receiving and transmitting packets. So ಈಗ ಲಿಂಕ್ ಲೇಯರು ಬೋತ್ ಸೆಂಡರ್ ಮತ್ತು ರಿಸೀವರ್ ಅಲ್ಲಿ ನಮಗೆ ವಾಟ್ ಫಸ್ಟ್ ಲಿಂಕ್ ಲೇಯರ್ ಇಟ್ ಇಸ್ ರೆಸ್ಪಾನ್ಸಿಬಲ್ ಕಲೆಕ್ಟಿಂಗ್ ಅಂಡ್ ದೆನ್ ಡಿಸ್ಕಲೆಕ್ಟಿಂಗ್ ದ ಕರೆಸ್ಪಾಂಡಿಂಗ್ ಡೇಟಾ. Determining which unit within the application layer should receive an incoming message, it is important task of transport layer. So ಈಗ ಸೆಂಡರ್ ಇಂದ ಮತ್ತೆ ರಿಸೀವರ್ ಗೆ ನಮಗೆ ಅಪ್ಲಿಕೇಶನ್ ಲೇಯರ್ ಇಂದ ಟ್ರಾನ್ಸ್ಪೋರ್ಟ್ ಲೇಯರ್ ಅಟ್ ದ ಸೆಂಡರ್ ಅಂಡ್ ದೆನ್ ರಿಸೀವರ್ ಹತ್ರ ಟ್ರಾನ್ಸ್ಪೋರ್ಟ್ ಲೇಯರ್ ಇಂದ ಅಪ್ಲಿಕೇಶನ್ಸ್ ಲೇಯರ್ ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. So this is handled by assigning a unique port number to various units and then require that appropriate port number to be appended to the message addresses before starting the message on its journey. ಸೊ ಈಗ ಪೋರ್ಟ್ ನಂಬರ್ಸ್ ಏನು ರೋಲ್ ಅಂತಂದರೆ ನಮಗೆ ಎಷ್ಟೊಂದು ಅಪ್ಲಿಕೇಶನ್ಸ್ ಯೂಸ್ ಮಾಡ್ತೀವಿ. ಫೈಲು, STP ಆ್ಯಂಡ್ ದೆನ್ FTP ಆ್ಯಂಡ್ ದೆನ್ ರಿಮೋಟ್ ಲಾಗಿನ್ನು, ಸೊ ಆ್ಯಂಡ್ ದೆನ್ ವಾಯ್ಸ್ ಓವರ್ ಅಪ್ಲಿಕೇಶನ್ಸು ಎಷ್ಟೊಂದು ನಾವು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ. ಎಲ್ಲ ಅಪ್ಲಿಕೇಶನ್ಸ್ಗೂ ಬೈ ಡಿಫಾಲ್ಟ್ಲಿ ಒಂದು ಕಾಮನ್ ಪೋರ್ಟ್ ನಂಬರ್ಸ್ ಇರುತ್ತೆ. ಆ ಕಾಮನ್ ಪೋರ್ಟ್ ನಂಬರ್ಸಿಂದನೇ ಇಟ್ ಈಸ್ ಗೋಯಿಂಗ್ ಟು ಕಮ್ಯುನಿಕೇಟ್ ಫ್ರಮ್ ಎ ಸೆಂಡರ್ ಟು ದ ರಿಸೀವರ್. Once the message is received with the transport layer at the destination, the transport layer merely handles the message to the application layer software to the designated port.